ಮೇಲಿಂದ ಬಂದು ಈ ಚಾನ್ಸ್ ಯಾರಾದ್ರೂ ಬಿಡ್ತಾರಾ? ನೋ ವೇ. ಕಂಪ್ಲೀಟ್ ಕಾಲ್ ತೊಳೆ ಗಂಟ ನಾನು ಬಿಟ್ಟಿಲ್ಲ. ಇವಳು ಸುಶೀಲಾಳಲ್ಲ ರಾಮಚಂದ್ರತಿ ಅವರಪ್ಪ ಮನೆ ದೇವರು ಇದೆಯೇ ನಮಸ್ಕಾರ ಬಸೋ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ನಮ್ಮ ಮನೆ ದೇವ್ರ ಕಡೆ ಹೊರಟಿದ್ದೀನಿ. ಇದು ಮಳವಳ್ಳಿ ಹತ್ರ ಬೆಳಕವಾಡಿ ಅನ್ನೋ ಊರಲ್ಲಿ ಬರುತ್ತೆ. ನಾನು ಚಿಕ್ಕವನಾಗಿದ್ದಾಗಿಂದನೂ ಈ ದೇವಸ್ಥಾನ ಕಡೆ ಬಂದೇ ಇಲ್ಲ. ಈಗಲಾದರೂ ನಮ್ಮ ಮನೆ ದೇವ್ರನ್ನ ನೋಡಲೇಬೇಕಂತ ಹೇಗೋ ಅಡ್ರೆಸ್ ತಿಳ್ಕೊಂಡು ದೇವಸ್ಥಾನ ಕಡೆ ಹೊರಟಿದ್ದೀನಿ. ನಮ್ಮ ಮನೆ ದೇವ್ರು ಬಂದು ಅಸಳಯ್ಯ. ಇದು ಶಿವನ ಇನ್ನೊಂದು ಅವತಾರ. ಫೈನಲಿ ದೇವಸ್ಥಾನಕ್ಕೆ ಬಂದು ತಲುಪ್ತೆ. ಇಲ್ಲ ಇಲ್ಲ 3 ದಿನದ ಹಬ್ಬ ಅಂತ ಮಾಡ್ತಾರೆ. ಹುಳಗಳೆಲ್ಲ ಎಲ್ಲೆಲ್ಲ ಅವರೆಲ್ಲ ಹಂಗಾರೆ ನೀವು ಮಾಡಿಲ್ಲ ಹಂಗಾರೆ ಈಗ ವರ್ಷ ತಗೊಂತಾರೆ ಗೆಪ್ಪಾಗಿರ್ತ ನಿಮ್ಗೆ. ಇದೇ ನೋಡಿ ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿ ತುಂಬಾನೇ ವಿಶಾಲವಾದ ಜಾಗ ಇದೆ. ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನದ ಕಡೆ ಹೊರಟೆ. ದೇವಸ್ಥಾನದ ಮುಂದೆನೆ ನಂದಿನ ಕೂರಿಸಿದ್ದಾರೆ. ಆ ನಂದಿ ಬರೋ ಭಕ್ತರನ್ನೆಲ್ಲ ಸ್ವಾಗತ ಮಾಡ್ತಾ ಇದೆಯೇನೋ ಅನ್ನೋ ರೀತಿ ಕಾಣಿಸುತ್ತೆ. ಅಲ್ಲೇ ಒಬ್ರು ಸ್ನೇಹಿತರು ಸಿಕ್ಕಿ ದೇವಸ್ಥಾನದ ಬಗ್ಗೆ ಹಲವಾರು ಮಾಹಿತಿ ಕೊಟ್ಟರು. ಅದನ್ನೆಲ್ಲ ಕೇಳಿಕೊಂಡು ಮುಂದಿನ ಹೆಜ್ಜೆ ಇಟ್ಟೆ. ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಇದು ತುಂಬಾನೇ ಹಳೆಯ ದೇವಸ್ಥಾನ ಮತ್ತೆ ತುಂಬಾ ಪವರ್ಫುಲ್ ಅನ್ನೋದು ಗೊತ್ತಾಯ್ತು. ಈಗ ಕೆಲವರು ಮುಖಂಡರು ಸೇರಿ ಈ ದೇವಸ್ಥಾನನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಜನ ಮನೆ ದೇವರು ಮನೆ ತುಂಬ ಮನೆ ದೇವ್ರು ಮಾಡಿ ಅಂತ. ಸೊ ನಾವೆಲ್ಲೇ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ಪಾಪ ಕಳ್ಕೊಂಡ್ರು, ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿದ್ರು ನಮ್ಮ ಮನೆ ದೇವ್ರನ್ನ ನಾವು ಮಾಡ್ಬೇಕಂತ ಹಿರಿಯರು ಹೇಳ್ತಾರೆ. ಸೊ ಇಷ್ಟು ವರ್ಷ ನಾನು ಈ ಮನೆ ದೇವ್ರಿಗೆ ಬಂದಿರಲಿಲ್ಲ. ಇವಾಗ ನಾ ಮನೆ ದೇವ್ರಿಗೆ ಬಂದಿರೋದು ಒಂಥರ ನಮ್ಮ ಮನೆಗೆ ಬಂದ ಒಂಥರ ನಮ್ಮ ಮನೆ ದೇವ್ರು ನೋಡಿದಾಗ ಸೊ ಮನ್ಸಿಗೆ ಒಂಥರ ತೃಪ್ತಿ ಅನ್ಸುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಸನಾತನಿ ಧರ್ಮದವರು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಮನಶಾಂತಿ ಕಾಣ್ತೀವಿ, ನೆಮ್ಮದಿ ಕಾಣಿಸ್ತೀವಿ. ಸೊ ಅದೇ ಥರ ನಮ್ಮ ಮನೆ ದೇವ್ರಿಗೆ ನಾವು ಬಂದಾಗ ಅದಕ್ಕೆ ಎಲ್ಲದಕ್ಕಿಂತ ಒಂದು ಪಟ್ಟು ಜಾಸ್ತಿ ಮನಸ್ಸಿಗೆ ತೃಪ್ತಿ ಅನ್ಸುತ್ತೆ. ದನ ಕಾಯೋರು ಇಲ್ಲಿ ದನ ಮೇಯಿಸ್ತಾ ಇದ್ರಂತೆ. ಅವಾಗ ಒಂದು ಹಸು ಬಂದು ಲಿಂಗದ ಮೇಲೆ ಹಾಲು ಕರಿತಾ ಇತ್ತಂತೆ. ಲಿಂಗದ ಮೇಲೆ ಹಾಲು ಕರಿತೈತಂತೆ. ಆ ಲಿಂಗನ ಅವ್ರು ನೋಡಿದ್ಮೇಲೆ ಇಲ್ಲಿ ದೇವರಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನ ಶುರು ಮಾಡಿದ್ದಾರೆ. ಅಲ್ಲಿ ಗಂಟ ಗೊತ್ತಾಗಿರ್ಲಿಲ್ಲ ನೋಡಿ. ಅದಕ್ಕೆ ಅವರು ಬಸಪ್ಪನ್ನೇ ಇದು ಮಾಡಿದ್ದಾರೆ, ವಿಗ್ರಹ ಮಾಡೋರು. ಬಸಪ್ಪ ಲಿಂಗದ ಮೇಲೆ ಹಾಲು ಉಯ್ಯತ್ತೆ. ಸುತ್ತಲೂ 13 ಎಕರೆ ದೇವಸ್ಥಾನದ ಜಾಗ. ಅದಕ್ಕೆ ಇವರು ಇವಾಗ ಇಂಪ್ರೂವ್ ಮಾಡ್ತಾರೆ. ಇದು ಬಂದು ಚೌಟ್ರಿ ನೋಡು, ಕೆಳಗಡೆ ಬಂದು ಹಾಲು. ಬಾ ಹೊರಗಡೆ ತೋರಿಸ್ತೀನಿ ಬಾ. ಇದು ಡೈನಿಂಗ್, ಇದು ಮದುವೆ ಚೌಟ್ರಿ. ಮದುವೆ ಬೇಕಾದ್ರೆ ಇವರು ಹೇಳಿರೋದು 5,000 ರೂಪಾಯಿ ತಗೊಂತಾರಂತೆ, ಕೇವಲ 5,000 ರೂಪಾಯಿ. ಹೌದು, ಯಾರು ಆಗಲ್ಲ ಅನ್ನೋರು ಅವ್ರು ಆರಾಮಾಗಿ ಬರ್ಬೋದು. ತುಂಬಾ ಚೆನ್ನಾಗಿ ನೋಡಿ. ಇದೆ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೆ ಡೈನಿಂಗ್ ಹಾಲು. ಮೇಲ್ಗಡೆ ಛತ್ರ. ಪೂಜೆ ಸಾಮಾನು ರೆಡಿ ಮಾಡ್ಕೊಂಡಮ್ಮ. ಪೂಜೆಗೆ ಹಣ್ಣು ಕಾಯಿ ಕಡ್ಡಿ ಕರ್ಪೂರ ರೆಡಿ ಮಾಡ್ಕೊಂಡ್ವಿ. ಕಂಟಿನ್ಯೂಸ್ ಆಗಿ ವರ್ಕ್ ನಡೀತಾ ಇರೋದ್ರಿಂದ ತುಂಬಾನೇ ಧೂಳು ದೇವಸ್ಥಾನದ ಒಳಗಡೆ ಬರುತ್ತೆ. ದೇವಸ್ಥಾನ ಶುಚಿ ಮಾಡಲು ಅವ್ರ ಜೊತೆಗೆ ನನ್ನ ಹೆಂಡತಿನೂ ಕೂಡ ಕೈ ಜೋಡಿಸಿದ್ಲು. ನನಗಿಲ್ಲೊಂದು ಡೌಟ್ ಏನಂದರೆ, ಎಲ್ಲ ಬೋರ್ಡ್ನಲ್ಲೂ ಬೀರೇಶ್ವರ ಸ್ವಾಮಿ ಅಂತ ಮೆನ್ಷನ್ ಮಾಡಿದ್ದಾರೆ, ಆದರೆ ನಾವು ಅಸಳಯ್ಯ ಅಂತ ಕರಿತೀವಿ. ಇದೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ದೊಡ್ಡವರು ಹೇಳಿರೋ ಮಾತು ನೆನಪಾಯಿತು. ಏನಂದರೆ, ದೇವನೊಬ್ಬನೇ ನಾಮಾಲವು, ಸಬ್ಕಾ ಮಾಲೀಕ್ ಹೇಕೆ ಅನ್ನೋ ಮಾತು ನೆನಪಾಯಿತು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಿವನೊಬ್ಬನೇ. ಅವನಿಗೆ ಹಲವಾರು ನಾಮಗಳಿಂದ ಪೂಜೆ ಮಾಡ್ತೀವಿ.
ರೂಪಾಯಿಂದ ಒಂದು ಕಾಯಿನ ಹಾಕಿ ಹಸು ಮೊಟ್ಟೆ ಮಾಡಿ ಕಟ್ಟಿ ದೇವ್ರ ಮನೆಗೆ ಇಡು. ಅಲ್ವಾ? ನಿನ್ನ ಕಾಯಿಲೆ ಜಯವಾದ್ಮೇಲೆ ನೀನು ಯಾವ ದೇವರಿಗೆ ಏನಾರು ಮಾಡ್ತೀನಿ ಅಂತಾನೋ ಅಥವಾ ಪೂಜೆಗೆ ಬರ್ತೀನಿ ಅಂತಾನೋ ಅಂತ ಹೇಳ್ತಿಲ್ಲ. ಕೊಡಪ್ಪ ಕೊಡೆಯ ಬೈ ಏನ್ ಮೇಲಿಂದ ಬಂದು ದೇವ್ರ ಪೂಜೆ ಮುಗಿಸ್ಕೊಂಡು ಅಲ್ಲೇ ಕೊಡೋ ಪ್ರಸಾದನ ತಿನ್ಕೊಂಡು ಮನೆ ಕಡೆ ಹೊರಟೆ. ಏನ್ ತೊಂದ್ರೆ ಇಲ್ಲ. ಅದು ರೇಂಜ್ ತೋರಿಸ್ತಾ ಇರ್ತದೆ, ಆವ್ರೇಜ್ ತೋರಿಸ್ತಾ ಇರ್ತದಮ್ಮ. ರೇಂಜ್ ತೋರಿಸ್ತಾರೆ ನೋಡು, 16 ತೋರಿಸ್ತೈತಿ ಇವಾಗ ಸದ್ಯಕ್ಕೆ ಸಡನ್ ಆಗಿ ಟಕ್ ಅಂತ. ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ನನ್ನ ಹೆಂಡತಿ ಪಾತ್ ಪೂಜೆ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದಾಳೆ. ಇದೊಂಥರ ಚೆನ್ನಾಗಿದೆ ಬಸ್ಸು. ವರ್ಷ ಪೂರ್ತಿ ನಾವು ಅವ್ರ ಕಾಲು ಹಿಡಿತೀವಿ, ಇವತ್ತು ಮಾತ್ರ ಅವ್ರು ನಮ್ಮ ಕಾಲು ಹಿಡಿದು ಪಾತ್ ಪೂಜೆ ಮಾಡ್ತಾರೆ. ನಮ್ಮ ಹಿರಿಕರಿಗೊಂದು ಬಿಗ್ ಸೆಲ್ಯೂಟು. ಈ ಚಾನ್ಸ್ ಯಾರಾದರೂ ಬಿಡ್ತಾರಾ? ನೋ ವೇ. ಕಂಪ್ಲೀಟ್ ಕಾಲು ತೊಳೆ ಗಂಟ ನಾನು ಬಿಟ್ಟಿಲ್ಲ. ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ.